ಶೇಕಡ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳ್ತದೆ, ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿ. ನಮ್ದು ಸಾಲ 24,9,4 25 ಒಳಗಡೆ ಇದೆಯಾ, ಇಲ್ಲ ಜಾಸ್ತಿ ಇದೆಯಾ? ಅವ್ರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮ್ಗೆ? ಅಶೋಕನಿಗೆ ಗೊತ್ತಾ? 2,218,000 ಕೋಟಿ. 218 ಲಕ್ಷ ಕೋಟಿ 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದ್ರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,05,500 ಕೋಟಿ. ಅಂದ್ರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೇದು. ಸಾಲ ಮಾಡಿದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಅಂದ್ರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು? ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ ಅನ್ನೋದು. ಯಾರು ಹೇಳಿದ್ರು? ಅಶೋಕ್ ಎಲ್ಲ ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಬಿಜೆಪಿ ಟ್ವೀಟ್ ಮಾಡ್ತಾ ಇದ್ದಾರೆ. ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ? ಅಲ್ಲಲ್ಲ, ಒಂದು ವರ್ಗದ ಪರ ಇದೆ, ಒಂದು ವರ್ಗಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಸಾಮಾಜಿಕ ನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದವರ ವರ್ಗ ಅಥವಾ ಅಲ್ಪಸಂಖ್ಯಾತರ ವರ್ಗ ಮಾಡಿದ್ದೀವಿ. ಬಜೆಟ್ ಅಂತಂದ್ರೆ ಇಡೀ ರಾಜ್ಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಇಡೀ ರಾಜ್ಯದಾಗಬೇಕು. ಅದರ ಆ ಥರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಹೊಸ ತೆರಿಗೆ ಆಗದೆ ಇರುವಂತಹದ್ದು ಇದೆಯಲ್ಲ, ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ಹೊಸ ತೆರಿಗೆ ಹಾಕ್ದಲೇ ಬಜೆಟ್ ಮಾಡಿದ್ದೀರಿ, ಜನರಿಗೆ ಯಾವ ಹೊರೆನೂ ಹಾಕಿಲ್ಲ. ಅದೆಲ್ಲ ಹೊರೆ ಆಗಿರೋದು ಅದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿತ್ತಲ್ಲ, ಆ ದುಡ್ಡು ಕೊಡದೇ ಇರೋದ್ರಿಂದ ಹೊರೆ ಆಗಿರೋದು. ನೀವು ಹೊಸ ತೆರಿಗೆ ಹಾಕಿಲ್ಲ ಹೇಳ್ಬಿಟ್ಬಿಟ್ಟು ಇನ್ನೇನೋ ಕೇಳ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಹೇಳು. ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡ್ಬಿಟ್ಟು ರ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲದ್ರಲ್ಲೂ ಎಲ್ಲ ಪೇಪರ್ಲು ಬಂದೆ, ಟಿವಿಲೂ. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಅದು ಹೇಳ್ಬಿಟ್ಬಿಟ್ಟು ಅದನ್ನೇ ಹೇಳ್ತಾ ಇರೋದು. ಅದನ್ನ ಕೇಳ್ತಾ ಇದ್ದೀವಿ. ಅಲ್ಲಲ್ಲ, ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ.
ಅಲ್ಲಲ್ಲ ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಅಲ್ಲಲ್ಲ ಇದೆಯಲ್ಲ. ನಿಮ್ಗೆ ಕೇಳಿದ ಪ್ರಶ್ನೆ ಜನಕ್ಕೆ ಸರ್ ನಿಮ್ಗೆ ಅರ್ಥ ಇಲ್ಲ, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದೀರಿ ನನಗೆ ಅಂತ. ಅರ್ಥ ಆಗುತ್ತೆ ಅಲ್ಲ ಎಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಿ, ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ವಾ ಅಂತ. ನಿನ್ಗೆ ಜನಕ್ಕೆ ಯಾವ ವಯಸ್ಸು ಎಷ್ಟು? ಟ್ಯಾಕ್ಸ್ ಹಾಕಿಲ್ಲ. ವಯಸ್ಸು ಎಷ್ಟು? ಮತ್ತೆ ಅಲ್ಲ ಸರ್ ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಲ್ಲ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀವಿ. ಅಲ್ಲ ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್ ನಿಮ್ಮ ಇದಕ್ಕೆ. 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ ಮೇಲೆ ವಿಶ್ವಾಸ ಜನ ನಿಮಗೆ ಸರ್ ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ವಾಸ್ತವ ಬಿಟ್ಟು ಮಾತಾಡಲ್ಲ. ಅಲ್ಲ ನಾವು ವಾಸ್ತವದಲ್ಲೇ ಕೇಳ್ತಾ ಇದೀವಿ. ನೀನು ವಾಸ್ತವದಲ್ಲಿ ಅಲ್ಲಲ್ಲ ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದೀವಿ ಅಂತಂದ್ರೆ ಮುಂದುವರಿತೀನಿ. ನಮಗೆ ವಿಶ್ವಾಸ ಅಂತಿದೆ. ಅದು ಗ್ಯಾಸು ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ ಎಷ್ಟಿತ್ತು ಗೊತ್ತಾ? ಇವ್ರು ಬಂದು ಜಾಸ್ತಿ ಮಾಡಿದ್ದಾರೆ, ನೀವು ಅದನ್ನು ಬರೆಯೋದೇ ಇಲ್ಲ ಯಾವಾಗಲೂ. ಈಗ ತೋರಿಸ್ತಾ ಇದೀವಿ, ಇವತ್ತು ಜಾಸ್ತಿ ಆಗಿರೋದು. ಯಾರಿಗೆ ತೊಂದರೆ ಆಯ್ತು? ಯಾರಿಗೆ ತೊಂದರೆ ಆಯ್ತು? ಬಳಕೆದಾರರಿಗೆ ತೊಂದರೆ ಆಯ್ತು, ನಿನ್ಗೂ ತೊಂದರೆ ಆಗಿದೆ. ಮತ್ತೆ ಅಲ್ಲ ನಮ್ಮ ಪ್ರಶ್ನೆ ಇನ್ನೂ ಹೇಳಿಲ್ಲ, ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ, ಮೈಸೂರವರಾಗಿ ನಮ್ಗೆ ಆಸೆ ಇದೆ, ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಇಡೀ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಮಿತಿನಲ್ಲಿರ್ಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳ್ತದೆ? ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿ. ನಮ್ದು ಸಾಲ 24,9,4 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವ್ರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮ್ಗೆ? ಅಶೋಕನಿಗೆ ಗೊತ್ತಾ? 2,218,000 ಕೋಟಿ. 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದ್ರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,55,500
5,500 ಕೋಟಿ ಅಂದರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಓದ್ಕೊಳ್ಳೋದು ಒಳ್ಳೆಯದು. ಸಾಲ ಮಾಡಿದ್ದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಅಂದ್ರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ ಅನ್ನೋದು. ಯಾರು ಹೇಳಿದ್ರು? ಅಶೋಕ್ ಅಶೋಕ್ ಎಲ್ಲ ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಬಿಜೆಪಿ ಟ್ವೀಟ್ ಮಾಡ್ತಾ ಇದ್ದಾರೆ. ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ? ಅಲ್ಲಲ್ಲ, ಒಂದು ವರ್ಗದ ಪರ ಇದೆ, ಒಂದು ವರ್ಗಕ್ಕೆ ಸೀಮಿತ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಸಾಮಾಜಿಕ ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದವರ ವರ್ಗ ಅಥವಾ ಅಲ್ಪಸಂಖ್ಯಾತರ ವರ್ಗ ಮಾಡಿದ್ದೀವಿ. ಹೊಸ ಬಜೆಟ್ ಅಂತಂದ್ರೆ ಇಡೀ ರಾಜ್ಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಇಡೀ ರಾಜ್ಯದಾಗಬೇಕು. ಅದರ ಆ ಥರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಹೊಸ ತೆರಿಗೆ ಆಗದೆ ಇರುವಂತಹದ್ದು ಇದೆಯಲ್ಲ, ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ಹೊಸ ತೆರಿಗೆ ಹಾಕ್ದಲೇ ಬಜೆಟ್ ಮಾಡಿದ್ದೀರಿ, ಜನರಿಗೆ ಯಾವ ಹೊರೆನೂ ಹಾಕಿ. ಅದೆಲ್ಲ ಹೊರೆ ಆಗಿರೋದು ಅದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿತ್ತಲ್ಲ, ಆ ದುಡ್ಡು ಕೊಡದೇ ಇರೋದ್ರಿಂದ ಹೊರೆ ಆಗಿರೋದು. ಬಟ್ ನೀವು ಹೊಸ ತೆರಿಗೆ ಹಾಕಿಲ್ಲ. ಹೇಳ್ಬಿಟ್ಬಿಟ್ಟು ಇನ್ನೇನ ಕೇಳ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಹೇಳು. ಯುನೋ ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡ್ಬಿಟ್ಟು ರ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲದ್ರಲ್ಲೂ ಎಲ್ಲ ಪೇಪರ್ಲು ಬಂದೆ, ಟಿವಿಗಳು. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಅದು ಹೇಳ್ಬಿಟ್ಬಿಟ್ಟು ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಅದನ್ನ ಕೇಳ್ತಾ ಇದೀವಿ. ಅಲ್ಲಲ್ಲ, ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಇದೆಯಲ್ಲ. ನಿಮ್ಗೆ ಕೇಳಿದ ಪ್ರಶ್ನೆ ಜನಕ್ಕೆ ಸರ್, ನಿಮ್ಗೆ ಅರ್ಥ ಆಗಿಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದೀರಿ. ನನಗೆ ಅರ್ಥ ಆಗುತ್ತೆ. ಅಲ್ಲ, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದೀರಿ. ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ವಾ? ಜನಕ್ಕೆ ಯಾವ ಟ್ಯಾಕ್ಸ್ ಹಾಕಿಲ್ಲ. ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಲ್ಲ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀವಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಇದಕ್ಕೆ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ, ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್. ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ ಮೇಲೆ ವಿಶ್ವಾಸ ಜನ ನಿಮಗೆ ಸರ್ ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳೋದು ವಾಸ್ತವ ಬಿಟ್ಟು ಮಾತಾಡಲ್ಲ. ನಾವು ವಾಸ್ತವದಲ್ಲೇ ಕೇಳ್ತಾ ಇದ್ದೀವಿ. ನೀನು ವಾಸ್ತವದಲ್ಲಿ ಅಲ್ಲಲ್ಲ, ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್. ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿದಿ. ತಮಗೆ ವಿಶ್ವಾಸ ಅಂತಿದೆ ಅದು. ಗ್ಯಾಸು ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ ಎಷ್ಟಿತ್ತು ಗೊತ್ತಾ? ಇವ್ರು ಬಂದು ಜಾಸ್ತಿ ಮಾಡಿದ್ದಾರೆ, ನೀವು ಅದನ್ನು ಬರೆಯೋದೇ ಇಲ್ಲ ಯಾವಾಗಲೂ. ಈಗ ತೋರಿಸ್ತಾ ಇದೀವಿ, ಇವತ್ತು ಜಾಸ್ತಿ ಆಗಿರೋದು. ಯಾರಿಗೆ ತೊಂದರೆ ಆಯ್ತು? ಯಾರಿಗೆ ತೊಂದರೆ ಆಯ್ತು? ಬಳಕೆದಾರರಿಗೆ ತೊಂದರೆ ಆಯ್ತು. ನಿನ್ಗೂ ತೊಂದರೆ ಆಗಿದೆ. ಮತ್ತೆ ಅಲ್ಲ, ನಮ್ಮ ಪ್ರಶ್ನೆಗೆ ಇನ್ನೂ ಹೇಳಿದೆ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ? ಯಾಕಂದ್ರೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ನಮ್ಗೆ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಇಡೀ ರಾಜ್ಯದ ಜನರಿಗೆ ಆಸೆ ಇದೆ.
ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಮೊದಲೆಲ್ಲ ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಇಟ್.